ಬೆಳಗಾವಿಯಲ್ಲಿ ಶಾಸಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಔತಣಕೂಟವನ್ನ ರೆಡಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನ ಇಟ್ಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಭಾಗಿ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಬೆಳಗಾವಿ ಬಂದಿದ್ದಂತಹ ಡಿಕೆ ಶಿವಕುಮಾರ್ ಸಿಎಂ ಡಿನ್ನರ್ ಮೀಟಿಂಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹಾಜರಾಗಿದ್ದಾರೆ. ಶಾಸಕರಾದ ರಾಜು ಕಾಗೆ, ಮಹಂತೇಶ್ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಬಾಬಾ ಸಾಹೇಬ್ ಮತ್ತೆ ಪಾಟೀಲ್, ಮಾಜಿ ಶಾಸಕಿ ಅಂಜಲಿ, ಚನ್ನರಾಜ್ ಹಟ್ಟಿಹೊಳಿ, ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಕೂಡ ಭಾಗಿಯಾಗಿದ್ದಾರೆ ಈ ಡಿನ್ನರ್ನಲ್ಲಿ. ಬೆಳಗಾವಿಯಲ್ಲಿ ಶಾಸಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಔತಣಕೂಟವನ್ನು ಸಿದ್ಧಪಡಿಸಿ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನ ಮಾಡಿದರು. ಅದರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಕೂಡ ಭಾಗಿಯಾಗಿದ್ರು. ಸಿಎಂ ಆದ ಮೇಲೆ ಮೊದಲ ಬಾರಿಗೆ ಬೆಳಗಾವಿಗೆ ಬಂದಿರೋದು ಡಿಕೆ ಶಿವಕುಮಾರ್ ಅವರು. ಇನ್ನು ಈ ಡಿನ್ನರ್ ಮೀಟಿಂಗಿಗೆ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕರಾದ ರಾಜು ಕಾಗೆ, ಮಹಂತೇಶ್ ಕೌಜಲಗಿ, ವಿಶ್ವಾಸ್ ವೈದ್ಯ, ಪ್ರಸಾದ್ ಅಬ್ಬಯ್ಯ ಮತ್ತು ಶ್ರೀನಿವಾಸ ಮಾನೆ, ಯಾಜೀರ್ ಪಠಾಣ್, ಅಶೋಕ್ ಪಠಣ್ ಮತ್ತು ಬಾಬಾ ಸಾಹೇಬ್ ಪಾಟೀಲು, ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್, ಚನ್ನರಾಜ್ ಹಟ್ಟಿಹೊಳಿ, ಸತೀಶ್ ಜಾರಕಿಹೊಳಿ ಜೊತೆಗೆ ಪುತ್ರ ಕೂಡ ಅಲ್ಲಿ ಭಾಗಿಯಾಗಿದ್ದರು, ರಾಹುಲ್ ಜಾರಕಿಹೊಳಿ. ಇಷ್ಟೂ ಜನ ಡಿನ್ನರ್ಗೆ ಭಾಗಿಯಾಗಿದ್ರು. ಶಾಸಕರ ವಿಶ್ವಾಸಕ್ಕೆ ಮುಂದಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಬಸವರಾಜ್, ಈಗ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮಾತ್ರ ಈ ಡಿನ್ನರ್ ಅನ್ನ ಮಾಡಲಾಯ್ತಾ ಅಥವಾ ಬೇರೆ ಏನಾದ್ರೂ ತಂತ್ರವನ್ನ ರೂಪಿಸೋದಕ್ಕೆ ಮಾಡಲಾಗಿದೆಯಾ ಈ ಡಿನ್ನರ್ ಅಂತ? ಇಂಚರ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಸದಲ್ಲಿರ್ತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಅವರು ಹಲವು ರೀತಿಯ ಸಭೆಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈ ಒಂದು ಉತ್ತರ ಕರ್ನಾಟಕ ಭಾಗದ ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಸಚಿವರಾಗಿರ್ಬಹುದು ಮತ್ತೆ ಶಾಸಕರಾಗಿರ್ಬಹುದು ಅವ್ರನ್ನ ಒಂದು ಒಗ್ಗೂಡಿಸಿಕೊಂಡು ಒಂದಿಷ್ಟು ಕಾಮಗಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಅದರ ಜೊತೆಗೆ ನಿನ್ನೆ ರಾತ್ರಿ ಕೂಡ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಆಯೋಜನೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಭಾಗದ ಸಚಿವರಾಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರಾಗಿರ್ಬಹುದು ಮತ್ತೆ ಅಲ್ಲಿ ಆ ಭಾಗದ ಹಲವು ಶಾಸಕರು ಸಹಿತ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಕೂಡ ಭಾಗವಹಿಸಿದ್ರು. ಪ್ರಮುಖವಾಗಿ ಇಂಚರ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೊದಲ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ. ಇದೀಗ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವು ಶಾಸಕರು ಹಲವಾರು ರೀತಿ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಬೆಳಗಾವಿ ಭಾಗಕ್ಕೂ ಕೂಡ ಹೆಚ್ಚಿನದಾಗಿ ಕೂಡ ಸಚಿವ ಸ್ಥಾನ ಕೊಡಬೇಕು, ಇನ್ನೂ 2 ಕೊಡಬೇಕು ಸ್ಥಾನಗಳನ್ನ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಒಂದು ಅಭಿಪ್ರಾಯ ಕೂಡ ಇದೆ ಮತ್ತೆ ದೊಡ್ಡ ಒತ್ತಡ ಕೂಡ ಹೇರ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾದ್ರ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಹಲವು ರೀತಿಯ ಸಚಿವ ಸ್ಥಾನಕ್ಕಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೂಡ ಸಮುದಾಯವಾರು ಆಗಿರ್ಬೋದು, ಪ್ರಾದೇಶಿಕವಾರು ಸಚಿವ ಸ್ಥಾನಕ್ಕಾಗಿ ಬಹಳ ಪ್ರಬಲ ಪೈಪೋಟಿ ಕೂಡ ನಡೀತಾ ಇದೆ. ಆದ್ರೆ ಇಲ್ಲಿ ಶಾಸಕರ ಸಹಕಾರವು ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಸರ್ಕಾರ ಮುನ್ನಡೆಯಬೇಕಾದ್ರೆ. ಹಾಗಾಗಿ ಅವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ರೇನೋ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಆಗ್ತಾ ಇದಾವೆ. ಯಾಕಂತಂದ್ರೆ ಇರುವಂತಹ ಕಡಿಮೆ ಸಚಿವ ಸ್ಥಾನಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಪೈಪೋಟಿ ಕೂಡ ಇದೆ ಶಾಸಕರದ್ದು, ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಆ ಒಂದು ಶಾಸಕರ ವಿಶ್ವಾಸವನ್ನ ತೆಗೆದುಕೊಂಡೇ ಸರ್ಕಾರವನ್ನು ನಡೆಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಕೂಡ ಡಿಕೆ ಶಿವಕುಮಾರ್ ಇರುವಂತದ್ದು. ಅದರ ಭಾಗವಾಗಿ ನಿನ್ನೆ ಒಂದು ಡಿನ್ನರ್ ಮೀಟಿಂಗ್ ಮಾಡುವ ಮುಖಾಂತರ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದಂತೆ ಕಾಣಿಸ್ತಾ ಇದೆ. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ಮಂತ್ರಿಗಿರಿಗಾಗಿ ಅಂತಂದ್ರೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪೈಪೋಟಿಗಳು ನಡೀತಾ ಇದೆ, ಹಾಗಾಗಿ ಶಾಸಕರನ್ನ ಒಂದ್ ಕಡೆ ಕೈಯಲ್ಲಿ ಹಿಡಿದುಕೊಳ್ಬೇಕು ಅನ್ನೋದು ಡಿಕೆಶಿ ಅವರ ತಂತ್ರ.